ಎಲ್ಲರಿಗೂ ನಮಸ್ಕಾರಗಳು. ಕಿರಣ ಸರಸ್ವತಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಇನ್ನೇನು ಮಕರ ಸಂಕ್ರಾಂತಿ ಹಬ್ಬ ಬರುತ್ತಿದೆ. ಅದರ ಮೊದಲು ನಾವು ಸಂಕ್ರಾಂತಿಯ ಬಗ್ಗೆ ಬಹಳಷ್ಟು ಮಾಹಿತಿಗಳನ್ನು ತಿಳಿಯೋಣ. ಹಿಂದೂ ಧರ್ಮದ ಪ್ರಮುಖ ಹಬ್ಬ ಸಂಕ್ರಾಂತಿ. ಮಕರ ಸಂಕ್ರಾಂತಿಯನ್ನು ಯಾಕೆ ಆಚರಿಸಬೇಕು? ಮಕರ ಸಂಕ್ರಾಂತಿ ಹಬ್ಬ ಆರಂಭವಾದದ್ದು ಹೇಗೆ? ಶನಿ ಮತ್ತು ಸೂರ್ಯನಿಗೂ ಸಂಕ್ರಾಂತಿ ಹಬ್ಬಕ್ಕೂ ಇರುವ ಸಂಬಂಧವೇನು? ಈ ವಿಡಿಯೋದಲ್ಲಿದೆ ಮಕರ ಸಂಕ್ರಾಂತಿಯ ಅದ್ಭುತ ಕಥೆಗಳು. ಸನಾತನ ಧರ್ಮದಲ್ಲಿ ಮಕರ ಸಂಕ್ರಾಂತಿಯನ್ನು ಬಹಳ ಪ್ರಮುಖವಾದ ಹಬ್ಬವೆಂದು ಹೇಳಲಾಗುತ್ತದೆ. ಪುಷ್ಯ ತಿಂಗಳಲ್ಲಿ ಸೂರ್ಯ ತನ್ನ ಮಗ ಶನಿಯ ರಾಶಿ ಚಿಹ್ನೆಯಾದ ಮಕರ ರಾಶಿಯನ್ನು ಪ್ರವೇಶಿಸಿದಾಗ ಮಾತ್ರ ಈ ಹಬ್ಬವನ್ನು ಆಚರಿಸಲಾಗುತ್ತದೆ. ಈ ಶುಭ ದಿನದಲ್ಲಿ ಜಪ, ತಪಸ್ಸು, ದಾನ ಮತ್ತು ಸ್ನಾನಕ್ಕೆ ವಿಶೇಷವಾದ ಮಹತ್ವವನ್ನು ನೀಡಲಾಗಿದೆ. ಸೂರ್ಯನು ಮಕರ ರಾಶಿಗೆ ಪ್ರವೇಶಿಸಿದಾಗ ಸೂರ್ಯ, ಬುಧ, ಗುರು, ಚಂದ್ರ ಮತ್ತು ಶನಿ ಸೇರಿದಂತೆ 5 ಗ್ರಹಗಳ ಸಂಯೋಜನೆ ಇರುತ್ತದೆ. ಈ ಹಬ್ಬವನ್ನು ಇನ್ನಷ್ಟು ಶುಭವಾಗಿಸಲು ಈ ದಿನ ಅನೇಕ ಸಂಯೋಗಗಳು ಕೂಡ ರೂಪುಗೊಂಡಿವೆ. ಮಕರ ಸಂಕ್ರಾಂತಿಯಂದು ಸೂರ್ಯ ತನ್ನ ಮಗ ಶನಿಯನ್ನು ಭೇಟಿಯಾಗುತ್ತಾನೆ. ಮಕರ ಸಂಕ್ರಾಂತಿ ದಿನದಂದು ಸೂರ್ಯನು ಧನು ರಾಶಿ ಚಿಹ್ನೆಯಿಂದ ಮಕರ ರಾಶಿ ಚಿಹ್ನೆಯನ್ನು ಪ್ರವೇಶಿಸುತ್ತಾನೆ. ಶನಿಯು ಸೂರ್ಯದೇವನ ಮಗ. ಈ ದಿನ ಸೂರ್ಯ ಸ್ವತಃ ತನ್ನ ಮಗನಾದ ಶನಿಯನ್ನು ಭೇಟಿಯಾಗಲು ಮನೆಗೆ ಬರುತ್ತಾನೆ ಎನ್ನುವ ನಂಬಿಕೆ ಇದೆ. ಈ ಕಾರಣದಿಂದಾಗಿ ಈ ವಿಶೇಷ ದಿನವನ್ನು ಮಕರ ಸಂಕ್ರಾಂತಿ ಎಂದು ಕರೆಯಲಾಗುತ್ತದೆ. ಈ ದಿನ ಸೂರ್ಯನು ಉತ್ತರಾಯಣದಲ್ಲಿ ಸಂಚಾರವನ್ನು ಮಾಡುತ್ತಾನೆ. ಉತ್ತರಾಯಣವನ್ನು ದೇವತೆಗಳು ಹಗಲು ವಾಸಿಸುವ ದಿಕ್ಕು, ದಕ್ಷಿಣವನ್ನು ದೇವತೆಗಳು ರಾತ್ರಿ ವಾಸಿಸುವ ದಿಕ್ಕು ಎಂದು ಧರ್ಮಗ್ರಂಥದಲ್ಲಿ ಹೇಳಲಾಗಿದೆ. ಸೂರ್ಯನು ಉತ್ತರಾಯಣವಾಗಿದ್ದಾಗ ಬಿಸಿಯಾದ ಋತುಮಾನವು ಪ್ರಾರಂಭವಾಗುತ್ತದೆ. ಈ ದಿನದಂದು ದಾನ ಮಾಡುವುದರಿಂದ ನವೀಕರಿಸಬಹುದಾದ ಸದ್ಗುಣಗಳನ್ನು ಸಾಧಿಸಲು ಕಾರಣವಾಗುತ್ತದೆ ಮತ್ತು ಜನ್ಮಗಳ ಫಲವನ್ನು ನೀಡುತ್ತದೆ ಎನ್ನುವ ನಂಬಿಕೆ ಇದೆ. ಇತಿಹಾಸದಲ್ಲಿ ಮಕರ ಸಂಕ್ರಾಂತಿಯ ಬಗ್ಗೆ ಅನೇಕ ಕಥೆಗಳಿವೆ. ಮೊದಲ ಕಥೆಯನ್ನು ಶ್ರೀಮದ್ ಭಾಗವತ ಮತ್ತು ದೇವಿ ಪುರಾಣಗಳಲ್ಲಿ ಹೇಳಲಾಗಿದೆ. ಈ ಕಥೆಯ ಪ್ರಕಾರ ಶನಿ ಮಹಾರಾಜನು ತನ್ನ ತಂದೆ ಸೂರ್ಯದೇವನ ವಿರುದ್ಧ ದ್ವೇಷ ಹೊಂದಿದ್ದನು. ಯಾಕೆಂದರೆ ಶನಿಯ ತಾಯಿ ಛಾಯಾ ಮತ್ತು ಸೂರ್ಯದೇವನ 2ನೇ ಹೆಂಡತಿ ಮತ್ತು ಮೊದಲ ಪತ್ನಿ ಯಮರಾಜನ ತಾಯಿ ಸಂಜ್ಞಾ. ಸೂರ್ಯದೇವನು ತನ್ನ ಪತ್ನಿಯರ ನಡುವೆ ಮತ್ತು ಮಕ್ಕಳ ನಡುವೆ ತಾರತಮ್ಯ ಮಾಡುವುದನ್ನು ಶನಿಯು ಗಮನಿಸಿದ್ದ. ಇದು ಶನಿದೇವನ ಕೋಪಕ್ಕೆ ಕಾರಣವಾಯಿತು ಮತ್ತು ಸೂರ್ಯದೇವನ ಪತ್ನಿ ಛಾಯಾ ಹಾಗೂ ಶನಿಯು ಸೂರ್ಯದೇವನಿಗೆ ಕುಷ್ಠರೋಗ ಬರುವಂತೆ ಶಾಪ ನೀಡಿದರು. ಸೂರ್ಯದೇವನು ಶನಿದೇವನ ಮನೆಯನ್ನು ಸುಟ್ಟು ಹಾಕಿದನು. ಸೂರ್ಯದೇವನ ಕುಷ್ಠರೋಗದ ನೋವನ್ನು ನೋಡಿದ ಯಮರಾಜನು ತುಂಬ ದುಃಖಿತನಾಗಿದ್ದನು ಮತ್ತು ಈ ಕಾಯಿಲೆಯಿಂದ ಹೊರಬರಲು ಕಠಿಣ ಕಾರ್ಯಗಳನ್ನು ಸಹ ಮಾಡಿದನು. ಕೋಪದಿಂದ ಸೂರ್ಯದೇವನು ತನ್ನ ಜ್ವಾಲೆಯಿಂದ ಶನಿ ಚಿಹ್ನೆ ಎಂದು ಕರೆಯಲ್ಪಡುವ ಕುಂಭವನ್ನು ಸುಟ್ಟು ಹಾಕಿದನು. ಇದರಿಂದಾಗಿ ಶನಿದೇವ ಮತ್ತು ಅವರ ತಾಯಿ ಛಾಯಾ ಸಾಕಷ್ಟು ನೋವನ್ನು ಅನುಭವಿಸಬೇಕಾಯಿತು. ಯಮರಾಜ ತನ್ನ ಮಲತಾಯಿ ಮತ್ತು ಸಹೋದರ ಶನಿಯ ದುಃಖವನ್ನು ನೋಡಿ ತನ್ನ ತಂದೆ ಸೂರ್ಯದೇವನ ಬಳಿ ಅವರ ಜೀವನವನ್ನು ಅಭಿವೃದ್ಧಿಗೊಳಿಸುವಂತೆ ಬೇಡಿಕೊಳ್ಳುತ್ತಾನೆ. ಈ ರೀತಿಯಾಗಿ ಪೂಜೆಯ ನಿಯಮವು ಎಳ್ಳಿನಿಂದ ಪ್ರಾರಂಭವಾಯಿತು. ಯಮರಾಜನಿಂದ ಸಾಂತ್ವನ ಪಡೆದ ನಂತರ ಸೂರ್ಯದೇವನು ಕುಂಭದಲ್ಲಿರುವ ತನ್ನ ಮನೆಗೆ ತಲುಪಿದ. ಅದಾಗಲೇ ಅಲ್ಲಿ ಎಲ್ಲವೂ ಸುಟ್ಟು ಹೋಗಿತ್ತು. ಆ ಸಮಯದಲ್ಲಿ ಶನಿದೇವರ ಬಳಿ ಕಪ್ಪು ಎಳ್ಳನ್ನು ಹೊರತುಪಡಿಸಿ ಬೇರೇನೂ ಇರಲಿಲ್ಲ. ಆದ್ದರಿಂದ ಅವನು ಕಪ್ಪು ಎಳ್ಳಿನಿಂದ ಸೂರ್ಯದೇವನನ್ನು ಪೂಜಿಸಿದನು. ಶನಿ ಪೂಜೆಯಿಂದ ಸಂತಸಗೊಂಡ ಸೂರ್ಯದೇವನು ಶನಿ ಮಹಾರಾಜನಿಗೆ ಆಶೀರ್ವದಿಸಿ ಶನಿ ಅವನ 2ನೇ ಮನೆ ಮಕರ ರಾಶಿಗೆ ಬಂದಾಗ ಅವನ ಸಂಪತ್ತು ಹೆಚ್ಚಾಗುತ್ತದೆ. ಆದ್ದರಿಂದ ಶನಿ ಮಹಾರಾಜನಿಗೆ ಎಳ್ಳು ತುಂಬ ಇಷ್ಟ. ಈ ಕಾರಣಕ್ಕಾಗಿ ಸೂರ್ಯದೇವನ ಮತ್ತು ಶನಿ ಮಹಾರಾಜನ ಆರಾಧನೆಯಿಂದ ನಿಯಮವು ಎಳ್ಳಿನೊಂದಿಗೆ ಮಕರ ಸಂಕ್ರಾಂತಿಯಿಂದ ಪ್ರಾರಂಭವಾಯಿತು ಮತ್ತು ಇದನ್ನು ಎಳ್ಳು ಸಂಕ್ರಾಂತಿ ಎಂದು ಕೂಡ ಕರೆಯಲಾಗುತ್ತದೆ. ಗಂಗೆಯು ಭೂಮಿಗೆ ಬಂದಳು. ಮಕರ ಸಂಕ್ರಾಂತಿಗೆ
ಇದಕ್ಕೆ ಸಂಬಂಧಿಸಿದ ಎರಡನೆಯ ಕಥೆ ಏನೆಂದರೆ, ಮಕರ ಸಂಕ್ರಾಂತಿ ದಿನದಂದು ಗಂಗೆಯು ತನ್ನ ಭಕ್ತ ಭಗೀರಥನನ್ನು ಕಪಿಲ್ ಮುನಿಯ ಆಶ್ರಮದ ಮೂಲಕ ಹಿಂಬಾಲಿಸಿ ಸಾಗರಕ್ಕೆ ಹೋದಳು. ಈ ದಿನದಂದೇ ಗಂಗೆಯು ಭೂಮಿಗೆ ಬಂದಳು ಎನ್ನುವ ನಂಬಿಕೆ ಇದೆ. ಆದ್ದರಿಂದ ಈ ವಿಶೇಷ ದಿನದಂದು ಗಂಗೆಯಲ್ಲಿ ಸ್ನಾನ ಮಾಡುವುದನ್ನು ವಿಶೇಷ ಮಹತ್ವವನ್ನು ನೀಡಲಾಗಿದೆ. ಈ ದಿನ ಭಗೀರಥನು ತನ್ನ ಗಂಗೆಯಲ್ಲಿ ತನ್ನ ಪೂರ್ವಜರಿಗೆ ತರ್ಪಣವನ್ನು ನೀಡಿದನು ಮತ್ತು ಭಗೀರಥನು ನೀಡಿದ ತರ್ಪಣವನ್ನು ಗಂಗೆಯು ಸ್ವೀಕರಿಸಿದಳು. ಈ ಕಾರಣಕ್ಕಾಗಿ ಮಕರ ಸಂಕ್ರಾಂತಿಯ ದಿನದಂದು ಗಂಗಾ ನದಿಯ ತೀರದಲ್ಲಿ ಜಾತ್ರೆಯನ್ನು ಆಯೋಜಿಸಲಾಗುತ್ತದೆ. ಭೀಷ್ಮ ಪಿತಾಮಹರು ತಮ್ಮ ದೇಹವನ್ನು ತೊರೆದರು. ಮಕರ ಸಂಕ್ರಾಂತಿಗೆ ಸಂಬಂಧಿಸಿದಂತೆ ಮತ್ತೊಂದು ದಂತಕಥೆಯು ಕೂಡ ಕಂಡುಬರುತ್ತದೆ. ಮಕರ ಸಂಕ್ರಾಂತಿಯ ದಿನದಂದು ಭೀಷ್ಮ ಪಿತಾಮಹರು ಮಹಾಭಾರತದ ಅವಧಿಯಲ್ಲಿ ತನ್ನ ದೇಹವನ್ನು ತ್ಯಜಿಸಿದನು. ಭೀಷ್ಮ ಪಿತಾಮಹನು ತನ್ನ ಪ್ರಾಣವನ್ನು ತ್ಯಜಿಸಲು ಮಕರ ಸಂಕ್ರಾಂತಿಗೆ ಕಾಯುತ್ತಿದ್ದರು. ಸೂರ್ಯನ ಉತ್ತರಾಯಣ ಸಮಯದಲ್ಲಿ ದೇಹವನ್ನು ತ್ಯಜಿಸುವ ಆತ್ಮಗಳು ನೇರವಾಗಿ ಸ್ವರ್ಗಕ್ಕೆ ಹೋಗುತ್ತವೆ. ಆ ಮೂಲಕ ಜನನ ಮತ್ತು ಮರಣದ ಬಂಧನದಿಂದ ಆತ್ಮವು ಮುಕ್ತವಾಗುತ್ತದೆ ಎನ್ನುವ ಕಾರಣಕ್ಕೆ ಭೀಷ್ಮರು ಬಾಣದ ಹಾಸಿಗೆಯ ಮೇಲೆ ಮಲಗಿ ಉಸಿರನ್ನು ಹಿಡಿದುಕೊಂಡಿದ್ದರು. ವಿಷ್ಣು ರಾಕ್ಷಸರನ್ನು ಕೊನೆಗೊಳಿಸಿದನು. ವಿಷ್ಣು ಅಸುರರನ್ನು ಕೊನೆಗೊಳಿಸುವ ಮೂಲಕ ಯುದ್ಧದ ಅಂತ್ಯವನ್ನು ಘೋಷಿಸಿದನೆಂದು ಮಕರ ಸಂಕ್ರಾಂತಿಗೆ ಸಂಬಂಧಿಸಿದ ಕಥೆಯಲ್ಲಿ ಕಂಡುಬರುತ್ತದೆ. ಮಂದಾರ ಪರ್ವತದ ಕೆಳಗಿರುವ ಎಲ್ಲ ಅಸುರರನ್ನು ದೇವರು ನಿಗ್ರಹಿಸಿದ್ದನು. ಈ ದಿನ ದುಷ್ಟ ಮತ್ತು ನಕಾರಾತ್ಮಕತೆಯ ಅಂತ್ಯವಾಗಿತ್ತು. ಮಕರ ಸಂಕ್ರಾಂತಿಯನ್ನು ತಮಿಳುನಾಡಿನಲ್ಲಿ ಪೊಂಗಲ್ ಎಂದು ಆಚರಿಸಿದರೆ, ಕರ್ನಾಟಕ, ಕೇರಳ ಮತ್ತು ಆಂಧ್ರ ಪ್ರದೇಶದಲ್ಲಿ ಇದನ್ನು ಸಂಕ್ರಾಂತಿ ಎಂದು ಮಾತ್ರ ಆಚರಿಸಲಾಗುತ್ತದೆ. ಈ ಮಾಹಿತಿ ನಿಮಗೆ ಇಷ್ಟವಾಗಿದೆ ಎಂದು ಭಾವಿಸುತ್ತೇನೆ. ಇಂತಹ ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಇನ್ನೊಂದು ಮಾಹಿತಿಯೊಂದಿಗೆ ಸಿಗೋಣ. ಇಲ್ಲಿಯವರೆಗೆ ವಿಡಿಯೋವನ್ನು ವೀಕ್ಷಿಸಿದ್ದಕ್ಕಾಗಿ ತುಂಬು ಹೃದಯದ ಧನ್ಯವಾದಗಳು.